ಸಿಂಕು ಈ ಈ ಕಡೆ ಚಕ್ರ ಹಾಕಿಸ್ಕೊಂತಾರಂತೆ. ಹಾ, ಈ ಕಡೆ ಸಿಂಕು ಈ ಕಡೆ ಚಕ್ರ ಹಾಕ್ಸ್ಕೊತೀವಿ. ಹೆಂಗೋ ಇವ್ರ ಕಾಟ ತಪ್ಪುತ್ತಲ್ಲ, ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಕಾಯ್ತೈತೆ. ನೋಡಮ್ಮ ನಮ್ಮ ಅಪ್ಪನ ಪ್ಲಾನ್. ಒಂದು ಮುದ್ದೆ ಇಟ್ಕೊಟ್ಬಿಟ್ಟು ಹಾಕ್ಸಿರೋದು. ನಾನ್ 4 ಮುದ್ದೆ ಇಟ್ಕೊಡ್ತೀನಿ, ಬಾ ಹಾಕಿಸ್ಕೋ. ಡೈಲಿ 33 ರೂಪಾಯಿ ಕೊಟ್ರೆ AC ಕೊಡ್ತಾರಂತೆ. ನೋಡಪ್ಪ, 1ನೇ ಕ್ಲಾಸ್ಗೆ ಹಿಂಗೆ ಕಿವಿ ಮುಟ್ಸೋರು 1ನೇ ಕ್ಲಾಸು ಹಿಂಗೆ ಮಗಿ ಪುಸ್ತಕ ಓದ್ಬಿಟ್ರೆ ಪೂರ್ತಿಯ 1ನೇ ಕ್ಲಾಸು. ಮಕ್ಕಳಿಗೆ ಓದ್ಲಿ ಅಂತ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ದುಡ್ಡು ಕೊಟ್ಟಾರಂತ. ಆದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ಟಾಕ್ಸಿದಾಳೆ ರೆಡಿ ಆಗೈತೆ ಟ್ಯಾಟೂ ಹಾಕ್ಸ್ಕೊಳಕ್ಕೆ. ಡೇಟ್ ಹಾಕ್ಸ್ಕೊಳಕ್ಕೆ ರೆಡಿ ಆಗಿದ್ದೀವಿ. ಈ ಕಡೆ ಸಿಂಕು ಈ ಕಡೆ ಚಕ್ರ ಹಾಕಿಸ್ಕೊಂತಾರಂತೆ. ಹಾ, ಈ ಕಡೆ ಸಿಂಕು ಈ ಕಡೆ ಚಕ್ರ ಹಾಕ್ಸ್ಕೊತೀವಿ. ಹಾಕ್ಸ್ಕೊಂಡ್ಬಿಟ್ಟು ಹಾಕ್ಸ್ಕೊಂಡು ತಿರುಪತಿ ಇಲ್ಲೋಗಿ ಸೆಟ್ಲ್ ಆಗ್ಬಿಡ್ತಾರೆ. ತಿರುಪತಿ ಸೇವೆ ಮಾಡಕ್ ನಿಂತ್ಕೊಬಿಡ್ತೀವಿ. ತಿರುಪತಿಯಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅಲ್ಲ? ಪುರೋಹಿತರಿಗೆ ಅಲ್ಲಿ ಹೆಂಗು ಗಡ್ಡ ಗಿಡ್ಡ ಎಲ್ಲ ಬಿಟ್ಟವ್ರೆ. ಪುರೋಹಿತರು ಎಲ್ಲ ಕಳ್ತನ ಮಾಡೋರು ಜಾಸ್ತಿ ಆಗ್ಬಿಟ್ಟಾರಲ್ಲಿ. ಅದಕ್ಕೆ ನೀ ಎತ್ತಕ್ಕೆ ಹೋಗಿ ಪೂಜೆ ಮಾಡೋಕೆ ಸೇರ್ಕೊಳ್ಳೋಣ ಅಂತ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಸ್ವಾಮಿ ಸೇವೆ ಮಾಡೋದು, ಸ್ವಾಮಿ ಪರಮಾತ್ಮನ ಸೇವೆ. 3 ಟೈಮ್ ಊಟ ಕೊಡ್ಲಿ, ಏನು ಬೇಡ ನಮ್ಗೆ, ಅಷ್ಟೇ ಸಾಕು. ಹೆಂಗು ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿದ್ಯಾ, ಸೇಮ್ ಪೂಜಾರಿ ತರನೇ ಇದ್ಯಾ, ಹೋಗ್ಬಿಡು ಸುಮ್ನೆ ಅಂತ. 3 ಟೈಮ್ ಊಟ, ಬೆಳಿಗ್ಗೆ ಎದ್ದು ನೆಮ್ಮದಿ. ಸಾಯಂಕಾಲ ಸ್ನಾನ, ಮುಡಿಗೆ 1 ರೂಮು ಸಾಕಿಷ್ಟಿದ್ರೆ ರೆಸ್ಟ್ ತಗೊಳಕ್ ಅಷ್ಟೇ. 1 ರೂಮ್ ಇದು ಕೊಟ್ಬಿಟ್ಟು ನಾವೆಲ್ಲ ನೀವೆಲ್ಲ ಆರಾಮಾಗಿಲ್ಲಿರಿ. ನಾನು ಅಲ್ಲಿಂದ ಮಾಡ್ತೀನಿ ಹಂಗೆ ಡೈರೆಕ್ಟ್ ಬನ್ನಿ ಅಂತ. ಹೆಂಗೋ ಇವ್ರ ಕಾಟ ತಪ್ಪುತ್ತಲ್ಲ, ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಕಾಯ್ತೈತೆ. ನೋಡಮ್ಮ ನಮ್ಮ ಅಪ್ಪನ ಪ್ಲಾನ್. ಹೆಂಗೈತೆ ಟ್ಯಾಟೋ ಇವಾಗ ಹೇಳು, ರಿಯಾಕ್ಷನ್ ರೀಟೇಕ್ ಇವಾಗ ರಾತ್ರಿ ಇದು ಎಪಿಸೋಡ್. ಈಗ ಗೈಸ್ ನಾನು ಆಚೆಯಿಂದ ಬರ್ತೀನಿ ಒಳಗಡೆ, ನಮ್ಮಮ್ಮ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡುವ. ಈಗ ನೋಡಿ ಗೈಸ್, ನಾನು ಟ್ಯಾಟೋ ಹಾಕ್ಸ್ಕೊಂಬಂದಿದ್ದೀನಿ ಲೈಫಲ್ಲಿ ಫಾರ್ ಎ ಫಸ್ಟ್ ಟೈಮ್ ಟ್ಯಾಟೋ ಹಾಕ್ಸ್ಕೊಂಬಂದಿದ್ದೀನಿ. ನನಗೆ ಖುಷಿ ಆಯ್ತೈತೆ, ಇಷ್ಟೊಂದು ಧೈರ್ಯ ಬಂದ್ಬಿಟ್ಟೈತಾ ನನಗೆ ಅಂತ. ನಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ನೋಡುವ, ಬನ್ನಿ ಹೋಗುವ. ಮದರ್ ಇಂಡಿಯಾ ನಿಂಗೊಂದು ಸರ್ಪ್ರೈಸ್. ಏನು ಸರ್ಪ್ರೈಸ್ ಹೇಳು? ನೋಡು ಟ್ಯಾಟೋ ಹಾಕ್ಸ್ಕೊಂಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಹೆಂಗೈತೆ ಹೆಂಗೈತೆ? ಸೂಪರ್. ನೀನೊಂದು ಹಾಕ್ಸ್ಕೊಳ್ಳೋದೇ ಕಷ್ಟ ಅಂತೀಯ? ನೀನೊಂದು ಹಾಕ್ಸ್ಕೋ. ಹಂಗ್ ಬೇಡಪ್ಪ, ಪರವಾಗಿಲ್ಲ ಹಾಕ್ಸ್ಕೊ. ನಮ್ಮಪ್ಪನೇ ಹಾಕ್ಸ್ಕೊಳ್ಳೋಣ ಅಂತ ಧೈರ್ಯ ಮಾಡ್ಕೊಂಡು. ನನ್ ಮಾತ್ರ ಬೇಡ. ನೀವು ಮಾತ್ರ ಹಾಕ್ಸ್ಕೊಂಡಿದ್ದೀರಾ? ಅಚ್ಚೆ ಇಲ್ಲಿ ಇಲ್ಲಿ ಇಲ್ಲಿ. ನಮ್ಮ ಅಕ್ಕ ಅದು ಟ್ಯಾಟೋನೇ, ಅದನ್ನು ಒಂದು ಮುದ್ದೆ ಇಟ್ಕೊಟ್ಬಿಟ್ಟು ಹಾಕ್ಸಿರೋದು. ನಾನು 4 ಮುದ್ದೆ ಇಟ್ಕೊಡ್ತೀನಿ, ಬಾ ಹಾಕಿಸ್ಕೋ. ಅವಾಗ ಇತ್ತು. ಆದರೂ ಬೇಜಾರಾಯ್ತಿರೋದು ಒಂದೇ ಒಂದು ಮಾತಿಗೆ, ಏನಂದರೆ ಟ್ಯಾಟೋ ಎಲ್ಲ ಹಾಕಿಸ್ಕೊಂಡೆ. ನನ್ನ ಫ್ರೆಂಡ್ ಹಾಕ್ಸ್ಕೊಂಡ್ಲು, ಚೈತ್ರ ಅಂತ, ಅವಳು ಹಾಕ್ಸ್ಕೊಂಡ್ಲು. ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಕುತ್ಕೊಂಡೆ. ಓಕೆ, ಅದು ಧೈರ್ಯ ಮಾಡಿ ಟ್ಯಾಟೋ ಹಾಕ್ತಾ ಇರೋದು ನೋಡಿದ್ರೂ ಹೋಗಿ ಕುತ್ಕೊಂಡೆ ಫೈನಲ್ಲಿ. ಆದರೆ ನಾನು ಟ್ಯಾಟೋ ಹಾಕಿಸ್ಕೊಳ್ಳುವಾಗ ಯಾರು ವೀಡಿಯೋ ಮಾಡಿಲ್ಲ. ಅವ್ರಿಗೆ ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿತ್ತು. ನೈಟ್ ಆಲೇ 8:30 9 o'clock ಆಗಿಬಿಟ್ಟಿತ್ತು. ಅದರಿಂದ ವೀಡಿಯೋನೇ ಮಾಡಲಿಲ್ಲ ಅವರು. ನನಗೆ ಭಯದಲ್ಲಿ ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಆಗಲಿಲ್ಲ. ಅದರಿಂದ ನಾನು ಹಾಕ್ಸಿ ಟ್ಯಾಟೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ. ಆದರೂ ಚೆನ್ನಾಗಿ ಬಂದೈತು. ಖುಷಿ 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 ಚೆನ್ನಾಗಿ ಬಂದೈತೆ ಮಾತ್ರ. ನೋಡ್ರಿ, ಡೈಲಿ 33 ರೂಪಾಯಿ ಕೊಟ್ರೆ AC ಕೊಡ್ತಾರಂತೆ. ನೋಡಪ್ಪ, ತಗೊಂಬಿಡು. 33 ರೂಪಾಯಿ ಅಷ್ಟೇ. ಕಿಟಕಿ ತೆಗೆದ್ರೆ AC ಬರ್ತದಲ್ಲ, ಡೋರ್ ತೆಗೆದ್ರೆ ಸೊಳ್ಳೆ ಪರ್ದ ಮಾಡ್ಬಿಟ್ಟು ಎಲ್ಲ ಕಿಟಕಿಗಳು ತೆಗೆದ್ಬಿಟ್ರೆ AC ಗಾಳಿ. ಬ್ರಹ್ಮಾನಂದ. ಹೆಂಗಪ್ಪ ಹೆಂಗಪ್ಪ? ಆಹಾ ಬ್ರಹ್ಮಾನಂದ, ಆಹಾ ಬ್ರಹ್ಮಾನಂದ. ನಾ ಕೆಲಸ ಕುಂತ್ಕೊಂಡು ಕೆಲಸ ಮಾಡ್ತಿದ್ದಾಗ 10 ರೂಪಾಯಿ ಕೊಡೋರು ಡೈಲಿ ಬಟ್ಟೆ ಹೊಲಿಯುವಾಗ. 10 ಬಟ್ಟೆ ಹೊಲಿವೆ. ಸ್ಕೂಲ್ಗೆ ಹೋಗಿ ಬಂದು ಹಿಂಗೆ ಎದುರುಗಡೆ ಸ್ಕೂಲು, ಅಲ್ಲಿ ಬೆಲ್ ಹೊಡೆದ್ರೆ ಬ್ಯಾಗ್ನ ತಕೊ ಓಡುವೆ. ಹೊಲಿಯೋದು ಬಿಟ್ಬಿಟ್ಟು ಸುತ್ತ ಮಾಡೋದು. ನಾನು ಹೇಳ್ತಾ ಇರೋದು ಈಗಿನ ಕಾಲದ್ದು. ಈಗಿನ ಕಾಲದ್ದು ಹೇಳ್ತಾ ಇದ್ದೀರಾ? ನಾನು ಆಗಿನ ಕಾಲದ ಹೇಳ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಸ್ಕೂಲ್ಗೆ ಹಾಕಿರಲ್ಲ 1ನೇ ಕ್ಲಾಸ್ಗೆ, ಏಕ್ದಮ್ 1ನೇ ಕ್ಲಾಸ್ಗೆ ಹಿಂಗೆ ಕಿವಿ ಮುಟ್ಸೋರು 1ನೇ ಕ್ಲಾಸು, ಹಿಂಗೆ ಕಿವಿ ಮುಟ್ಸೋರು 1ನೇ ಕ್ಲಾಸು.
ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಿಂಗೆ ಕಿವಿ ಮುಟ್ಸೋನಾರು ಸಾಲಿಲ್ಲ ಅಂದ್ರೆ ನಮ್ಮ ತಾತ ಹೇಳ್ಕೊಟ್ಟಿರು ಹಿಂಗೆ ಒಂಚೂರು ಹಿಂದ್ಗಡೆ ಹಿಂಗೆ ಮುಟ್ಸ್ಬಿಡೋದು. ಅದಕ್ಕೆ ಏಜ್ ನೋಡ್ತಾನೆ ಹಾಕೊಂತ ಕ್ಲಾಸ್ಗಳಿಗೆ ಹಿಂಗೆ ಹಾಕೋರು ಹಿಂಗೆ ಈ ಕಿವಿ ನೀಟಾಗಿ ಮುಟ್ಸಿದ್ರೆ 1ನೇ ಕ್ಲಾಸು ಫುಲ್ ಇಲ್ಲಿ ಬಂದ್ರೆ ಕೈ, ಇಲ್ಲ ಅಂದ್ರೆ ಒಂಚೂರು ಹಿಂಗಾದ್ರೆ ಎಡ್ಕಿದ್ರೆ 1ನೇ ಕ್ಲಾಸು. ಅದೇ ನಮ್ಮ ಹಂಗೆ ಅಲ್ಲಿ ಏಜ್ ನೋಡ್ತಿದ್ದು. ಮತ್ತೆ LKG UKGಗೆಲ್ಲ ಹೋಗಿಲ್ಲ ನೀನು? ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್? ಬಸ್ ಸ್ಟ್ಯಾಂಡರ್ಡ್. ಈ ತರನೂನಾ? ಈ ತರನೂನಾ? ಮತ್ತೆ ಇನ್ನೊಂದ್ ಸ್ವಲ್ಪ ಉದ್ದಕ್ ಬಂದ್ರೆ 10th ಸ್ಟ್ಯಾಂಡರ್ಡ್ ಕೈ ಭುಜಕ್ ಮುಟ್ಸ್ಬಿಟ್ರೆ ಅದು ಬರ್ಬೇಕು, ಎಲ್ಲ ಹೇಳಿಸ್ತಾರಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಗಿ ಪುಸ್ತಕ ಓದ್ಬಿಟ್ರೆ ಪೂರ್ತಿಯ 1ನೇ ಕ್ಲಾಸು. ಮಗಿ ಪುಸ್ತಕ ಫುಲ್ ಹೋದ್ರೆ 1ನೇ ಕ್ಲಾಸ್. ಮಗಿ ಕಲ್ತ್ಕೊಂಡಿದ್ದೆ, ಕಾಗುಂಟ ಕಲ್ತ್ಕೊಂಡಿದ್ದೆ. ನಮ್ಮ ತಾತನೇ ಸ್ಕೂಲ್ ಮಾಸ್ಟ್ರು. ಯಾರು ಹೇಳೋ? ಗೋಪಾಲಾಚಾರ, ನಮ್ಮ ನಾಗೇಂದ್ರ ಅವರಪ್ಪ, ನಮ್ಮ ತಾತ, ನಮ್ಮ ಚಿಕ್ಕಪ್ಪರಪ್ಪ. ಅವ್ರ ತಾತ ಮಾಸ್ಟ್ರು. 1ನೇ ಕ್ಲಾಸ್ಗೆ ಹೋದೆ. ಸಾಯಂಕಾಲ ಸ್ಕೂಲ್ ಬಿಡುವಾಗ ಒಂದಿಷ್ಟು ತಿಂಡಿ ಕೊಡೋರು, ಪಾಕೆಟ್ ಬರೋವು, ಏನೋ ಒಂಥರ ಚಕ್ಲಿ ಹಿಂಗೆ ಸ್ವೀಟಾಗಿರೋವು. ಆಮೇಲೆ ಮಧ್ಯಾಹ್ನ ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು ಸಖತ್ತಾಗಿರೋದು. ಅದೆಲ್ಲ ಕೊಡೋರಲ್ಲ ಅಂದ್ಬಿಟ್ಟು ಹೋಗ್ಬೇಕು ಖುಷಿಯಿಂದ, ಹೊಟ್ಟೆ ಸಿಗ್ತಾರೆ ಹೊಟ್ಟೆ ತುಂಬ ಅಂತ. ಇವಾಗ ನೋಡು, ಮಕ್ಕಳಿಗೆ ಓದ್ಲಿ ಅಂತ ಹಾಲು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ದುಡ್ಡು ಕೊಟ್ಟಾರಂತೆ. ಆದ್ರೆ ಮಕ್ಳು ಹೋಗೋದೆಂದು ಕೇಳು, ಅವೆಲ್ಲ ತಿನ್ನಕ್ ಹೋಯ್ತಾರೆ. ತಿಂಗಳಿಗೆ ದುಡ್ಡು ಕೊಡ್ತಾರಂತೆ. ಅದೇ ಹೇಳ್ತಿಲ್ವಾ, ಮಕ್ಳು ಹೋಗೋದೆಂದು ಕೇಳು, ಅವೆಲ್ಲ ತಿನ್ನಕ್ಕೆ. ಹಾಕ್ಲಕ್ ಬಟ್ಟೆ ಇಲ್ಲ, ಎಲ್ಲ ಅರ್ಧೋಗಿರೋ ಇಷ್ಟಾಗ್ಲ ಪ್ಯಾಚ್ ಹಾಕೊಂಡು ಹೋಗುವೆ, ಹೋಗ್ಕೊಂಡು ತಿಕ್ಕ ಎಲ್ಲ ಪ್ಯಾಚ್ ಹಾಕೊಂಡು ಹೋಗುವೆ. ಇಷ್ಟಾಗ್ಲ ಇಲ್ಲಿ ಇಷ್ಟಾಗ್ಲ ಇಲ್ಲಿ ಇಷ್ಟಾಗ್ಲ ಸಾವ್ದ ಚೆನ್ನಾಗಿರ್ತಿತ್ತಲ್ಲ, ಟ್ರೆಂಡಿಗ ಅದು. ಅವಾಗ ಮಾಸ್ಟ್ರು ನಿಮ್ಮ ಅಪ್ಪನೇ ಟೈಲರು, ನೀನು ಟೈಲರ್ ಕೆಲಸ ಮಾಡ್ತೀಯ, ಬಟ್ಟೆ ಹೋಗ್ಲಕ್ಕ. ಸರ್ ಬಟ್ಟೆಗೆ ದುಡ್ಡು ಯಾರು ಕೊಡೋದು ಸರ್? ಎಂತ ಕೆಲಸ ಆಯ್ತು. ಎದ್ದೋಗಮ್ಮ, ಟೈಮ್ ಆಯ್ತು, ಬಾಕ್ಸ್ ಹಾಕಮ್ಮ. ಯಾರಿಗಮ್ಮ ಮೆಸೇಜ್ ಮಾಡ್ತಿದ್ಯಾ? ವಿಶ್ ಯು ಹ್ಯಾಪಿ ಬರ್ತ್ಡೇ. ಚಿನ್ನು ಯಪ್ಪ, ಯಾರಪ್ಪ? ಅಮ್ಮ ಡ್ಯಾಡಿ ಯಾರಿಗೋ ನಮ್ಮಮ್ಮ ನೋಡ, ವಿಶ್ ಯು ಹ್ಯಾಪಿ ಬರ್ಡೇ ಚಿನ್ನು. ಕೆಲಸ ಏನು ಅವ್ರಿಗೆ? ನೋಡಪ್ಪ ಯಾರು ಅಂತ. ಸುಳ್ಳು ಹೇಳ್ತೈತೆ, ಡವ್ ಮಾಡ್ತೈತೆ, ಸುಳ್ಳು ಹೇಳ್ತೈತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಡಿಲೀಟ್ ಮಾಡ್ಬಿಡ್ತು ಕಣಪ್ಪ. ಅಯ್ಯೋ ಭಯ ಅಯ್ಯೋ, ನೋಡ್ಕೊಳ್ಳಿ. ಯಾವಾಗ್ಲೂ ಬಿದ್ದಿರುತ್ತೆ. ಯಾರು ಎದ್ದಾಗ ಬಾಕ್ಸ್ ಹಾಕೋಕ್ ನಮ್ಮಮ್ಮ ನನ್ ಬಳೆ ಎಲ್ಲ ಹಾಕೊಂಡ್ ಕೂತೈತೆ. ಇರೋದೇ ಒಂದ್ ಬಳೆ. ನಿಂದು ಉಂಗ್ರ, ನಿಂದು ಕಲ್ ಚೈನು ಎಲ್ಲ ನಮ್ದು. ಬಟ್ಟೆ ಮಾತ್ರ ಆಗಲ್ಲ. ಒಳ್ಳೆ ಮೊಟ್ಟೆ ಗೊತ್ತಾಯ್ತಾ ಈಗ? ತಲೆ ಕೈ ಬಿಟ್ಟಲ್ಲ. ಅಪ್ಪ ಇಲ್ಲೇನೋ ದಾರನ ಪಾರನ ಇರ್ಬಂಗದ ದಾರ ಅದೆಲ್ಲ ಹೋಗುತ್ತೆ. ಅದಿಂಗ್ ಸೈಡ್ಗೆಲ್ಲ ಬಂದೈತಲ್ಲ, ಅದೆಲ್ಲ ಹೋಗುತ್ತೆ. ಸ್ಕಿನ್ನು ಇದಾಗುತ್ತೆ. ಕೆಲಸ ಮುಗಿಸ್ಕೊಂಡು ಬಂದೆ ಫೈನಲಿ. ಬೇಜಾರೈತೈತಿ ಇವತ್ತು ನನಗೆ. ನನ್ನ ಟ್ಯಾಟೂ ನೋಡ್ರಿ ಹೆಂಗಾಗ್ಬಿಟ್ಟೈತೆ. ಕಣ್ಣಲ್ಲೆಲ್ಲ ನೀರು ಬರ್ತೈತೆ, ಕಾಲೆಲ್ಲ ನೀರು ಕಿತ್ಕೊಂಡ್ಬಿಟ್ಟೈತೆ, ಪಾಂಟ ಹತ್ತಿ ಸತ್ತೋಗ್ಬಿಟ್ಟೈತೆ. ಸರಿಯಾಗಿ ಇಷ್ಟಪ್ಪ ಮಾಂಸ ಊದ್ಕೊಂಡ್ಬಿಟ್ಟೈತೆ ನನ್ನ ಕೈ. ಆದ್ರೂ ನನಗೇನು ಫೀಲ್ ಆಯ್ತಾ ಇಲ್ಲ. ಯಾಕೆ? ನಮ್ಮಂಗೆ ಅದೇ ಶಾಕ್ ಆಗ್ತೈತೆ. ಯಾಕೆ ಮಮ್ಮಿ, ನಿನ್ಗೇನಾದ್ರೂ ಈ ರಹಸ್ಯ ಗೊತ್ತಾ? ಗೊತ್ತಿಲ್ಲ. ಇಂಜೆಕ್ಷನ್ ಇಲ್ಲ ಕುಯ್ಕೊಂಡ್ರೇನೋ ಹಂಗ ಆಡ್ತಿದ್ದಲ್ಲ. ಈಗ ಹಂಗ ಹಾಕಿಸ್ಕೊಂಡು ಸುಮ್ಮನೆ ಕುಂತಿದ್ಯಲ್ಲ, ಅದೇ ನೋಡ್ತಾ. ಯಾಕಿರ್ಬೋದು ನಿನ್ನ ಪ್ರಕಾರ? ನೋವೆಲ್ಲ ತಗೋಬೇಕು ಅಂತ, ನೋವನ್ನು ಅನುಭವಿಸ್ಬೇಕು ಅಂತ ಅನುಭವಿಸ್ತಾ ಇದೀಯ. ಮತ್ತೆ ಹೆಂಗೆ? ನೋವು ಅನುಭವಿಸ್ಬೇಕು ಅಂತೇನು ಅನುಭವಿಸ್ತಾ ಇಲ್ಲ ಗೈಸ್. ಏನೋ ಇಷ್ಟ ಇದು ಅಷ್ಟೇ, ಅದಕ್ಕೆ ಹಾಕಿಸ್ಕೊಂಡಿದ್ದೀನಿ. ಬಟ್ ನನ್ನ ಲೈಫಲ್ಲಿ ನಡೆದಿರೋ ಘಟನೆಗಳಿಗಿಂತ ಇದೆ ನೋವೇನಾದ್ರು ಜೂಜೂಬಿ ಇವೆಲ್ಲ. ಇದು ದೇಹಕ್ಕೆ ನೋವು, ಇದು ದೇಹಕ್ಕೆ ನೋವು, ಅದು ಮನಸ್ಸಿನ ನೋವು. ಮನಸ್ಸಿನ ನೋವು, ದೇಹದ ನೋವು ಹೋಗ್ಬಿಡುತ್ತೆ, ಮನಸ್ಸಿನ ನೋವು ಲೈಫ್ ಲಾಂಗ್ ಸಾಯೋವರೆಗೂ ಹಂಗೆ ಇರುತ್ತೆ. ಏನಂತೀರಾ? ಹೋಗಿದ್ದೀನಿ ಯಪ್ಪ, ನಾನೇನ್ ಗಾರೆ ಕೆಲಸ ಮಾಡಕ್ ಹೋಗಿರೋ ತರ ಆಗ್ಬಿಟ್ಟಿದೀನಲ್ಲಪ್ಪ ನಾನು. I am a beggar boy, I am a beggar boy, I am a beggar boy, please give me paisa. ಹಂಗೆ ಇದೀನಿ ಯಾಕೋ, ಗಾರೆ ಕೆಲಸ ಮಾಡಕ್ ಹೋಯ್ತಾರಲ್ಲ ಅವ್ರ ತರ ಆಗ್ಬಿಟ್ಟಿದೀನಿ.
ಮಮ್ಮಿ ಇವಾಗ ನೋಡು ಹೆಂಗ್ ಕಾಣಿಸ್ತೈತೆ. ಚೆನ್ನಾಗೈತೆ ಆದ್ರೆ ಅದು ಊತ ಕಡಿಮೆ ಆಗ್ಬೇಕು. ಊಟ ಕಮ್ಮಿ ಆಗ್ಬೇಕು. ಊಟ ಕಮ್ಮಿ ಆದ್ರೆ ಚೆನ್ನಾಗಿ ಕಾಣಿಸುತ್ತೆ. ನನ್ಗಾಗ್ಲೇ ಅದೇನೇನೋ ಸೋರ್ತಾ ಇದ್ದಿದ್ದು ನೋಡಿ, ಏನಪ್ಪ ಹಿಂಗಾಗೋಗ್ಬಿಟ್ಟೈತು ಅನ್ಕೊಂಡ್ಬಿಟ್ಟಿದ್ದೆ. ಅದೇನು ಅಂತ ಗೊತ್ತಿಲ್ಲ, ಬಟ್ ಅದೇನು ಅದೇನೋ ಹೇಳ್ದಲ್ಲ, ಏನು ಅಂತ ನನಗೆ ಗೊತ್ತಿಲ್ಲ. ಅದೇನೋ ಪ್ಯಾರತಾಮಿಸು ಅಂದಲ್ಲ. ಪ್ಯಾರಾತಮಿಸ್ ಸೋರ್ತಾ ಇದ್ದಿದ್ದು. ನೋಡಪ್ಪ ಇವಾಗ ಹೆಂಗಾಯ್ತು. ಕವರ್ ಅಂಟಿಸಿದೀಯಾ ಅದ್ರ ಮೇಲೆ? ಮಕ್ಳಿಗೆ ಬೇಬಿ ಆಯಿಲ್ ಬರುತ್ತಲ್ಲ, ಅದನ್ನ ಹಚ್ಚಿದೀನಿ. ಬೇಬಿ ಆಯಿಲ್ ಹಚ್ಚಿದೀನಿ. ಇದಿನ್ನ ಬೇಬಿ ಅಲ್ವಾ ಇವಾಗ, ಪಾಂಡ ಚಿಕ್ಕ ಮಗು, ಅದಕ್ಕೆ ಅದನ್ನ ಹಚ್ಬೇಕು. ದೊಡ್ಡದಾಗೋ ತನಕ ಅದನ್ನ ಹಚ್ಬೇಕು. ಓಕೆ ಓಕೆ, ಹಚ್ಚಿ ದೊಡ್ಡದಾದ್ಮೇಲೆ ಹಚ್ಚೋದ್ ನಿಲ್ಲಿಸ್ಬಿಡೋದು, ಹಂಗೆ ಬೆಳ್ಕಂತದ ಅವಾಗ. ಹಚ್ಚಿ ಬೆಳೆಸಿ ದೊಡ್ಡದು ಮಾಡಿ. ದೊಡ್ಡದ್ ಮಾಡ್ಬಿಟ್ಟು ಯಾರೋ ಒಬ್ಬ ಸಂಕು ಚಕ್ರ ಈಗ ಹಾಕ್ಸ್ಕೊಂಡ ಕಡೆ ಈ ಕಡೆ ಕೊಂದು ಈ ಕಡೆ ನೋಡಿ, ನೀನು ಹಾಕ್ಸ್ಕೊಂಬಿಡು. ನಮ್ಮಪ್ಪ ಇದನ್ನ ನೋಡ್ಬಿಟ್ಟೆ ಬೇಡ ಅಂತೈತೆ, ಊದ್ಕೊಂಡಿರೋದು. ಬೆಳಿಗ್ಗೆ ನೋಡ್ಬಿಟ್ಟು ಹೂ ಅಂತ ಹಾಕ್ಸ್ಕೊಳ್ಳೋಣ ಅಂತ ಫಿಕ್ಸ್ ಆಗಿತ್ತ ನಮ್ಮಪ್ಪ. ಇವಾಗ ನೋಡ್ಬಿಟ್ಟು ಬೇಡ ಇದ್ರ ಸವಸ ಅಂತೈತೆ. ಏನಂತೀಯ? ಬೇಡ ತಾಯಿ, ನಮಸ್ಕಾರ. ಶಂಕು ಚಕ್ರ ಎಲ್ಲ ಇಲ್ಲೇ ಮಡಿಕೊಂಡಿದ್ದೀನಿ, ಪರಮಾತ್ಮ ಇಲ್ಲೇ ಇದೆ. ಎದೆ ಒಳಗಡೆ ಹೋಗ್ಬಿಡ್ತು ಇವಾಗ. ಏನಮ್ಮ ಅವಾಗ ಅಂತಲ್ಲ, ಅವಾಗಿಂದ ಚೇಂಜ್ ಆಗ್ಬಿಡ್ತು ನಮ್ಮಪ್ಪ. ಬೆಳಗ್ಗೆ ಎಲ್ಲ ನಾವೇನು ಬೇರೆ ತೋರಿಸ್ಕೋಬೇಕಾಗಿಲ್ಲ ನೋಡಿ, ಶಂಕು ಚಕ್ರನ ಅಂತ. ಗಾಯ್ಸ್, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್, ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಟಾಟಾ, ಸಿ ಯು. ಮತ್ತೆ ನಾಳೆ ಸಿಗುವ. ಬಾಯ್ ಬಾಯ್.